ಒಂದು ಕಡೆ ಕೂಡ ಪ್ರೀತಿಸಿ ಬಾಳ ಬರೆಯಲು ನಾನಿಲ್ಲಿ ಪರವಶ ಹೊರಡೋಣವೇ? ಹಾಗಾದ್ರೆ ನಡೀಕಂತ ಹೋಗಿ ಬರೋಣ. ಪಪ್ಪಿದೆ ಪಾರೋಲ ಪಪ್ಪಿದೆ ಪಾರೋಲ ನಾ ಪ್ರೇಮವೇ ನೀರಾ ನಾ ಪ್ರೇಮವೇ ನೀರಾ ನಾ ಪ್ರೇಮವೇ ನೀರಾ ನಾ ಪ್ರೇಮವೇ ನೀರಾ ಛೇ ಏನು ಕೆಳಗಲ್ಲ ಬಂದ್ರಪ್ಪ ನಮ್ಗೆ ಹಣಿ ಬರ್ಬೇಕಂತೀನಿ ನಾನು. ಅಲ್ಲ ಹರಿಯದ ವಯಸ್ಸಿನ ಹುಡುಗರ ಅದು ಮೀಸೆ ನೋಡ್ರಂಗಿಲ್ಲ ಅವನು ಈಗಿನ ಕಾಲದ ಹುಡುಗರು ಹಿಡ್ಕೊಂಡ 80 ವಯಸ್ಸಿನ ಹುಡುಗರ್ನ ಹಿಡ್ಕೊಂಡ ಈ ನಮ್ಮನೆ ಹುಡುಗಿಯರ್ನ ಅದು ನಮ್ಮಂತ ಹುಡುಗಿಯರ್ ನೋಡಿದ್ ಕೂಡಲಿ ಏನ್ ಎದ್ದೆದ್ದು ಕುಣಿತವ್ರಿ ಬ್ಯಾಡ್ರಿ ಅದ್ರ ಸುದ್ದಿನ. ನಮ್ಮಂತ ಹೆಣ್ಣು ಮಕ್ಕಳು ಹೆಂಗಾರ ಅಡ್ಡಾಡೋದಂತ ಚಿಂತೆ ಹತ್ಬಿಟ್ಟೈತಿ ನೋಡ್ರಿ. ಹಿಂಗಾದ್ರೆ ಹೆಂಗ್ರಿ? ಇಲ್ರಿಪ್ಪ ನಮಗೂ ಅವತ್ರ ನೋಡಿದ್ರ ಒಂಥರ ಮೈಯೆಲ್ಲ ಝುಮ್ ಅಂದಂಗ ಆಗತ್ತಲ್ಲ. ಯಾಕಂದ್ರೆ ನಮಗೂ ವಯಸ್ಸು ಬಂತಲ್ಲ ಅದಕ್ಕೆ ಹಂಗಾಗೋದ. ಸರಿ ಹಾಗಾದ್ರ ಇನ್ನು ಮುಂದೆ ಮದ್ವೆ ವಿಚಾರ ಮಾಡಿದ್ರೆ ಆಯ್ತು. ಅಲ್ಲ ನಮ್ಮಪ್ಪ ಯಾಕೋ ಮನೆಗೆ ಹೋಗಿ ನೋಡೋಣ ಹಾಗಾದ್ರ. ನೀನು ಕೊನೆ ಕೊಡ್ಕೊಂತ ಬರ್ಲಿ, ನೀನು ಹಾದಿ ಬಂದು ಹಾಡ್ಕೊಂತ ಬರ್ಲಿ. ಅಯ್ಯೋ ಯಾನಬ್ರೆ ಹೇಳ್ತಲೋ ಕತ್ತಿನ ನಮ್ಮ ಮನೆ ಕಣ್ಣಿಗೆ ಕಾಣಿಸ್ತಾವಿಲ್ಲ ನಿನಗ. ನೋಡ್ಲೇ ಇಲ್ಲ ನೋಡಂಗಾರ ಸಾಲಿ ಕ್ಲಾಸ್ ಯಾರು ಅಂತ ತಿಳ್ಕೊಂಡಿದ್ದೀನಿ. ಹೇಳ ನಾನು ಬಣ್ಣದ ಬುಗ್ರಿ. ಯಾಕ್ಲ ಅಲ್ಲಿ ಒಂಟೆಕ್ಸಿರ್ಲಿ ಯಾಕ ಹೋಗಬಾರ ಅಂತ ಮಾತಾಡಕತ್ತಿಲ್ಲ. ಎಷ್ಟ್ಲ ನಿನ್ಗೆ ಧೈರ್ಯ ನೋಡೆ ಒಂದ್ ಬಿಡ್ಬಾರ್ದು ಬಿಟ್ನಂದ್ರ ನಟ್ ಬೋಲ್ಟ್ ಇಲ್ಲ ಲೂಸ್ ಆಗಿ ಮತ್ತೆ ಎಲ್ಲಾರ ಹೋಗಿಬಿಟ್ಟಿ. ಅಲ್ಲೇ ನನ್ನ ಒಂದ್ ನೀ ಕೇಳಾಕತ್ತಿಲ್ಲ. ಇಲ್ಲಿ ಕುಂತಿರೋ ಮಾವಂದ್ರ ಜೊತೆ ನೀನು ಸುಡುವರ್ಗ್ ಹೋಗ್ತಿಲ್ಲ ಅಂದ ನಿನಗೆ ಯಾಕೆ ಬೇಕು? ಅಯ್ಯ ನಾನು ಕ್ಯಾಂಪ್ ಮೆಣಸಿನಕಾಯಿ ಸುಡ್ಗಾಡ್ಕ್ ಹೋಗ್ತಾನಂತೀಯಲ್ಲ, ಹಿಂದೂ ನೋಡ್ಯಲ್ಲ ಮುಂದೂ ನೋಡ್ಯಲ್ಲ. ಈಗ ಸುಡ್ಗಾಡ್ ಸುದ್ದಿ ತೆಗದಲ್ಲ ನಿನಗೇನಂತ ಅದು ಬಂದೈತೆ. ನೀ ಸುಡ್ಗಾಡಿಗೆ ಹೋದ್ರ ನನ್ನ ಗತಿ ಏನ? ಮುಚ್ಕೋ ಸಾಕಂಡಿ. ಏನ್ ಮುಚ್ಕೋ ಅಲ್ಲಿ ಬಾಯ್ ಮುಚ್ಕೋ ಮತ್ತೇನು ಮುಚ್ಕೋ ಮಾಡಿ. ನಾನು ಎಲ್ಲೇ ಏನೇನು ಅಂತಿದ್ದೆ. ನೀನ್ ಸುಡ್ಗಾಡಿಗೆ ಹೋದ್ರ ನನ್ ಗತಿ ಏನ್ ಹೇಳ ಕೆಂಪಿ? ಈಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ ಇಲ್ಲ ನಿನ್ನ ಬೊಗರಿಗೆ ನಾನು ಹುರಿ ಸುತ್ತಿ ಆಡಸಂದಿ ಅವನು ಗಜ್ಜ. ಲೇ ಕಾಗಿ ಮಗದವನೇ ನನ್ನ ಹತ್ರ ಇವೆಲ್ಲ ನಡೆಯಕ್ಕಿಲ್ಲ, ಸುಮ್ಮನೆ ಇರು. ನಾನು ಎಲ್ಲೇ ಏನೋ ಅಂತಿದ್ದೆ ಅಲ್ಲ ಕೆಂಪಿ. ನಾನ್ ನಿನ್ನ ನನ್ನ ಬುಗುರಿ ಒಳಗ ಇನ್ನ ಹುರಿ ಸುತ್ತಲ್ಲ ಬುಗುರಿ ಆಡ್ಸಲ್ಲ ಆಗ್ಲೇ ಸುಡ್ಗಾಡ್ ಸುದ್ದಿ ತೆಗೆದಲ್ಲ. ನಿನಗೇನು ಬಂದೈತೆ ಅಂತ ಕೇಳ್ಗಾಲ ಎಲ್ಲ ಇವನ ಲೇ ಸುಮ್ಮನೆ ಒಂದ ಬಿಡ್ಬಾರ್ದು ಬಿಟ್ನಂದ್ರೆ ಇಲ್ಲಿಂದ ಜಿಗ್ದ ಓಡ್ತೀನಿ. ಈಗ ಯಾಕ್ಲೆ ಸುಳ್ಳು ತಲಿ ತಿಂತೀನಿ ನೀನು? ಅಲ್ಲ ಅದು ಹೋಗಿ ಹೋಗಿ ನನ್ನಂತ ಸುಂದ್ರಿ ಮೇಲೆ ಕಣ್ಣು ಹಾಕಕ್ ಬರ್ತಿಲ್ಲ. ಅದು ಬೇರೆ ಆಸೆ ಕೇಳಿ ನಿನಗ. ನನ್ನಂತ ಸುಂದ್ರಿ ಮೇಲೆ ಆಸೆ ನಿನಗ? ಹೋಗ್ಲೇ ಹೋಗಿ ಕಿಸ್ ಬೈ. ಅಯ್ಯೋ ಯಪ್ಪ ತೆಗೆದ್ರು ನನ್ನ ಮಾನ ನಾಯ್ಕಿ. ನಿನಗ್ ಮಾನ ಮರ್ಯಾದೆ ಬೇರೆ ಐತಾ? ಲೇ ನಿನ್ನ ಮೊಸಳಿ ನೋಡ್ಕೊರ್ಲೆ. ಅದು ಹೋಗಿ ಹೋಗಿ ಮಾನ ಮರ್ಯಾದೆ ಅಂತ. ಇಲ್ಲಿ ನೋಡ ಸುಮ್ನ ಮರ್ಯಾದೆಯಿಂದ ಹೇಳಕತ್ತೀನಿ, ದಾರಿ ಬಿಡ್ರು ಸರಿ. ಇಲ್ಲಾಂದ್ರ ಐತಲ್ಲ ಒದ್ ಕಳ್ಸೋದ ಸೈಡ್ ಬಿಡು. ಅಲ್ಲ ಕೆಂಪಿ ನಾಳೆ ನಿನ್ ಮನೆಗೆ ಬರ್ತಾನ ನೋಡ. ಎದಕ್ಕೆ ಬಸಲ ತೊಳೆಕ? ಅಲ್ಲ ನಿನ್ನ ಕೇಳಾಕಲೇ ಹುಡುಗಿ ನಿನ್ನ ಕೇಳಾಕ. ಏನದ್ ಕೇಳೋದು? ಏನದ ನೀ ಕೇಳೋದು? ನಿನ್ನ ನಾಲಲ್ಲಿ ನಮ್ಮ ಅವನ ಹತ್ರ ಬಂದ ನನಗೂ ನಿನಗೂ ಮದುವೆ ಮಾಡಂತ ಕೇಳ್ತಾನೆ ಹುಡುಗಿ. ಅಯ್ಯ ಮದ್ವಿ ಮಾಡ್ಕೊಳ್ಳೋ ಮೊಸುಡಿ ಅಲ್ಲಲ್ಲ ನಿಂದು ನನ್ನ ಮದ್ವಿ ಮಾಡ್ಕೊಳ್ಳೋ ಮೊಸುಡಿ. ಅದು ಮೊದಲು ದುಡ್ಡು ತೋರಿಸೋ ಆಮೇಲೆ ಗಂಡ್ಸ್ ಅಂತೀನಿ ಒಪ್ಕೊಂತೀನಿ ಮದ್ವೆ ಆಗಾಕ. ಅದು ಇಲ್ದ 3 ಕಾಸಿಗೆ ಇವತ್ತಿಲ್ಲ ನನ್ನ ಮದ್ವೆ ಆಗ್ತೀನಿ ಅಂತೆಲ್ಲ. ದಾರಿ ಬಿಡು ಹುಡುಗನ್ ತೋರ್ಸ ಆಮೇಲೆ ನೋಡೋಣಂತ. ತೋರಿಸ್ತಾನ ಹುಡುಗಿ. ಈಗ ಹುಡುಕಾಟಿ ಹುಡುಗನ್ ತೋರ್ಸೇ ಬಿಡ್ತಾನೆ. 10 ವರ್ಷ ಆತ ಇನ್ನೂವರೆ ಸ್ಟಾಕ್ ಐತೆ. ಅಯ್ಯ ಸ್ಟಾರ್ಟ್ ಇದು ನಾನ್ ನೋಡಿಲ್ಲ. ಲೇ ಮಾವ ದಾರಿ ಬಿಡ್ಲಿ.
ಸುಮ್ಮನೆ ಹೋದಿ ಬೇಸತ್ ಇಲ್ಲಿದ ಇಲ್ಲ ನಟ್ ಬೋಲ್ಟ್ ಲೂಸ್ ಹಾ ಉಲ್ಲಾಸದ ಮಳೆ ಮಿನುಗುತ್ತಿದೆ ನನ್ನಲ್ಲಿ ಸಂಕೋಚದ ಮುಳ್ಳುಡಿ ಹರಿಯುತ್ತಿದೆ ಕಣ್ಣಲ್ಲಿ ಮುಂಜಾನೆಯುಳಿ ಮುಸಂಜೆಯುಳಿ ನನ್ನೆದೆಯ ಬಡಿದವನಿ ಹೃದಯದಲ್ಲೇ ಬೆರೆತವನೇ ನಮ್ಮೂರ ತಂದೆ ಕರುಣಿಸಿ ಬಾಬಾ ಬಾಬಾ ಅಲ್ರಿ ನಂದದೇನ್ ಬಾಳೆ ಅಂತೇನ್ರಿ ಬೇಕಾದಂಗ ಹೋಟೆಲ್ ಐತ್ರಿ ನನ್ನ ಟೀ ಕಾಫಿ ರುಚಿ ಇರುತ್ತೆ ಅಂದ್ರ ಅಂತ ಕಾಫಿ ಟೀ ಎಲ್ಲಿ ಸಿಗುದಿಲ್ರಿ ಒಂದ್ ಸಲ ನನ್ನ ಹತ್ರ ಬಂದು ಕುಡಿದು ಆದ್ರ ದಿನ ಬಂದು ಕುಡಿತಾರ್ರಿ ನನ್ನ ಕಾಫಿ ದಿನಕ್ಕೆ 100 ರೂಪಾಯಿ ಸಂಪಾದನೆ ಮಾಡ್ತೇನ್ರಿ ಹೌದ್ರಿ ಏನಿದ್ರಿ ಏನ್ ಗೊತ್ತು ಬಿಡ್ರಿ ನನ್ನ ಮುಖಕ್ರಿ ಒಂದು ಹುಡುಗಿನೂ ಸಿಗುವಲ್ರಿ ಆಸತ್ ಬೇಸತ್ ಮನಿಗೆ ಹೋದ್ರ ಸುಖ ಕೊಡಕ್ಕೆ ಹೆಂಡ್ತಿನೂ ಇಲ್ರಿ ಇನ್ಯಾಕ್ ಬೇಕ್ರಿ ಜೀವನ ಲೇ ಸಾಯಿಬ್ರ ಅದು ಹೋಟೆಲ್ ಮಾಲೀಕರಿಗೆ ನಮಸ್ಕಾರ ಅಲ್ರಿ ಇನ್ನೊಂದ್ ಸ್ವಲ್ಪ ಕೊಟ್ರೆ ನಾವು ರುಚಿ ನೋಡ್ಯಾರ ನೋಡ್ತೀವಿ ಹಿಂಗ್ಯಾಕ್ ಮಾಡಕತ್ರಿ ಈ ಸಾಹೇಬ್ರ ಕೊಡ್ರಿ ರುಚಿ ನೋಡ್ತೀವಿ ಹಂಗ್ ಕೇಳ್ರಿ ಮತ್ತ ರೀ ಯಾರೀ ನೀವ ಸ್ವಲ್ಪ ಚಸ್ಮಾ ತಗದ್ ನೋಡ್ರಲ್ಲ ನಾನೇನ್ ಕೊಡ್ಬೇಕು ನಿಮಗ ರುಚಿ ನೋಡಾಕ ಏ ರೀ ಯಾರಿ ನೀವು ನಾನೇನ್ ಕೊಡ್ಬೇಕು ನಿಮ್ಗೆ ರುಚಿ ನೋಡಾಕ ಇಷ್ಟು ಸುಂದರವಾಗಿದ್ರಿ ಹಿಂಗೆಲ್ಲಾ ಮಾತಾಡ್ತಿರಲ್ಲ ಏ ಅಲ್ರಿ ನೀವ್ ಯಾಕ್ರಿ ಮಿಸ್ಟಿಕ್ ತಿಳ್ಕೊಂತೀರಿ ನಾ ಹೇಳುದು ನಿಮ್ ಕೈ ಹಿಡಿದ್ರಿಲ್ಲ ಟೀ ರುಚಿ ನೋಡ್ತೀನಿ ಅಂದಿದ್ದಪ್ಪ ನೀವು ಬೇರೆ ತಿಳ್ಕೊಂಡ್ರೆ ಏನಾಗೋದೈತಿ ನಮ್ಗೇನಿಲ್ಲ ಕೇಳ್ರಿ ಮತ್ತ ಕೊಡ್ಲ ಮತ್ತ ಒಂದ್ ಹೊಡ್ರಿ ಮತ್ತ ಮಾರ್ಲ ಹೊಡಿತಾನೆ ಏನ್ ಹೊಡಿದು ಹಾಡ ಹೊಡಿನ ಹಾಡಿ ಹಾಳು ಹಾಳು ನೀಲಿ ಚೂಡಿ ಹಾಕೊಂಡು ತೆಳ್ಳಂದ ಕರುಕೊಂಡು ಹೊಂಟಿದ್ದೀನಿ ಅಲ್ಲಿಗೆ ಹಾ ಹೊಂಟಿದ್ದೀನಿ
ಚಾನು ಕೊಡ್ಲಿಲ್ಲಲ್ಲ ನೀನು ಯಾಕೆ ಕೊಡ್ಬೇಕ್ರಿ ಕೆಟ್ಲಿನ ಹೋಗೈತಾ ಬರದ ಖಾಲಿ ಡಬ್ಬಿ ಹಿಡ್ಕೊಂಡ್ ಬಂದ್ರ ಅದ್ರಾಗ ಚಾಣ ಇಲ್ಲ ಏನಿಲ್ಲ ಲೇ ಲೇ ಮುಕಡ ಯಾಕೆ ರಚನಾ ಇದೆಲ್ಲ ಕನಸು ನನಸು ಒಂದೂ ಗೊತ್ತಾಗ್ತಾ ಇಲ್ಲ. ನಿನ್ನಂತ ರೂಪವಂತೆ ವಿದ್ಯಾವಂತೆ ಗುಣವಂತೆ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ರಚನಾ. ರಜತ್, ಹಾಗೆಲ್ಲ ಮಾತನಾಡಬೇಡಿ. ಯಾಕೆಂದ್ರೆ ನೀವು ಸಿಕ್ಕಿದ್ದು ನನ್ನ ಪುಣ್ಯ ಅಂತ ನಾನು ಅಂದುಕೊಂಡಿದ್ದೇನೆ. ನಾವಿಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಈ ನಮ್ಮ ಪ್ರೇಮ ಕಲ್ಮಶವಾದದು. ಅದು ಅಲ್ಲದೆ ನೀವು ಸಿಕ್ಕಿದ್ದು ನನ್ನ ಪುಣ್ಯ ಅಂತ ನಾನು ಅಂದುಕೊಂಡಿದ್ದೇನೆ. ಹೌದು ರಚನಾ, ನನ್ನದು ಪವಿತ್ರ ಪ್ರೇಮ. ಆದರೆ ನೀನು ಆಕಾಶ, ನಾನು ಭೂಮಿ ಇದ್ದ ಹಾಗೆ. ಆಕಾಶದಲ್ಲಿರುವ ಬೆಳ್ಳಿ ಚುಕ್ಕೆಯನ್ನು ಆಸೆ ಪಡ್ತಾ ಇದ್ದೇನಲ್ಲ, ಇದು ನನ್ನ ಹುತ್ತು ಆಸೆ ಅಲ್ವ ರಚನಾ? ಚೇಚೆ, ಹಾಗೆಲ್ಲ ಅಂದುಕೊಳ್ಬೇಡಿ. ಅಂತ ಕೆಟ್ಟ ಮನಸ್ಸಿನ ಭಾವನೆ ನನ್ನಲ್ಲಿಲ್ಲ. ಯಾಕೆಂದ್ರೆ ನಾನು ಮೆಚ್ಚಿ ಕೈ ಹಿಡಿತಾ ಇರೋದು ನಿಮ್ಮ ಒಳ್ಳೆ ಗುಣ ನೋಡಿ ಹೊರತು ಈ ನಿಮ್ಮ ಬಡತನವನ್ನು ನೋಡಿ ಅಲ್ಲ. ಯಾಕೆಂದ್ರೆ ಪ್ರೀತಿ ಮಾಡುವವರಲ್ಲಿ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರಾಮಾಣಿಕತೆ ಇರಬೇಕು. ಈ ಎಲ್ಲ ಗುಣಗಳು ಪ್ರೇಮಿಗಳಿದ್ರೆ ಪ್ರೀತಿಯಲ್ಲಿ ಯಾವ ತೊಂದರೆಯೂ ಬರುವುದಿಲ್ಲ. ಇಲ್ಲ ರಚನಾ, ಏನೇ ಆದರೂ ನೀನು ಆಕಾಶದಲ್ಲಿ ರಚನಾ ಇಲ್ಲ ರಚನಾ ಏನೇ ಆದರೂ ನೀನು ಆಕಾಶದಲ್ಲಿರುವ ಬೆಳ್ಳಿ ಚುಕ್ಕೆ. ನಿಮ್ಮಣ್ಣ ನಮ್ಮ ಮದುವೆಗೆ ಒಪ್ಪುತ್ತಾನ ರಚನಾ? ನನ್ನ ಅಣ್ಣನ ಬಗ್ಗೆ ನಿಮ್ಗಿನ್ನೂ ಚೆನ್ನಾಗಿ ಗೊತ್ತಿಲ್ಲ. ನನ್ನ ಅಣ್ಣ ನನ್ನ ಆಸೆಗೆ ಯಾವತ್ತೂ ಇಲ್ಲ ಅಂತ ಹೇಳುವುದಿಲ್ಲ. ಆಕಾಶದಲ್ಲಿರೋ ನಕ್ಷತ್ರ ಬೇಡಿದ್ರು ಕೂಡ ಆಕಾಶಕ್ಕೆ ಹಾರು ಹೋಗಿ ತಂದು ಕೊಡುವ ಮನೋಭಾವನೆ ನನ್ನ ಅಣ್ಣನಿಗಿದೆ. ಯಾಕೆಂದ್ರೆ ನನ್ನ ಅಣ್ಣ ನನ್ನ ಪಾಲಿಗೆ ಬರೀ ಅಣ್ಣ ಅಷ್ಟೇ ಅಲ್ಲ, ತಂದೆ ತಾಯಿ, ನನ್ನ ಪಾಲಿನ ದೇವರು. ನಾನು ಬೇಡಿದ ವರವನ್ನು ಕೊಡುವ ಪ್ರಾಮಾಣಿಕವಾದ ದೇವಮಾನವ ನನ್ನಣ್ಣ. ನೋಡಿದೆ ರಚನಾ, ನಿನ್ನಣ್ಣನಿಗೆ ನಿನ್ನ ಮೇಲೆ ಎಷ್ಟೊಂದು ಭರವಸೆ ಇದೆ. ಅಂತವರ ಮನಸ್ಸನ್ನು ನೋಯಿಸಬಾರದು ರಚನಾ. ನೋಡಿ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಈ ವರ್ಷ ನಮ್ಮ BA ಪರೀಕ್ಷೆ ಮುಗಿದ ತಕ್ಷಣ ನಾವಿಬ್ಬರು ಮದುವೆ ಮಾಡಿಕೊಳ್ಳೋಣ. ಈ ವಿಷಯದ ಬಗ್ಗೆ ಬೇಕಿದ್ರೆ ನನ್ನ ಅಣ್ಣನ ಹತ್ತಿರ ನಾನೇ ಮಾತನಾಡುತ್ತೇನೆ. ರಚನಾ, ನೀನು ನನ್ನನ್ನು ಇವನು ಬಡವ, ಇವನಿಗೆ ಯಾರು ದಿಕ್ಕಿಲ್ಲ ಎಂಬ ಅನುಕಂಪದಿಂದ ಪ್ರೀತಿಸ್ತಾ ಇಲ್ಲ ತಾನೇ? ನೋಡಿ, ಪ್ರೀತಿಗೆ ಅನುಕಂಪ ಇದ್ರೆ ಅದು ಪ್ರೀತಿನೇ ಅಲ್ಲ. ನನ್ನ ಪ್ರೀತಿ ಆಳವನ್ನು ಬಾಯ್ಬಿಟ್ಟು ಹೇಳಿದ್ರೆ ಅದು ಪ್ರೀತಿ ಆಗೋದಿಲ್ಲ, ಅದು ನಾಟಕ ಆಗುತ್ತೆ, ವ್ಯವಹಾರ ಆಗುತ್ತೆ. ಹೌದು ರಚನಾ, ನಾನು ಕೂಡ ನಿನ್ನ ಅಷ್ಟೇ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ. ನಾನು ನಿನ್ನ ಸಾಗರದ ಆಳಕ್ಕಿಂತ ಆಳವಾಗಿ ಪ್ರೀತಿಸುತ್ತಿದ್ದೇನೆ ರಚನಾ. ನೋಡಿ, ಈ ಪ್ರೀತಿಯಲ್ಲಿ ಯಾವತ್ತಿಗೂ ಭೇದ ಭಾವ ಇಲ್ಲ, ಜಾತಿ ಮತ ಏನು ಭಯವಿಲ್ಲ. ಆದ್ರೆ ನೀವು ನನಗೆ ಯಾವುದಕ್ಕೂ ಕೊರತೆ ಇಲ್ಲ. ರಚನಾ, ನೀನು ನನ್ನ ಜೊತೆಗಿರಬೇಕು. ನಮ್ಮಿಬ್ಬರು ನಮಗೆ ಬಂದ ಕಷ್ಟ ಸುಖಗಳನ್ನು ಸಮನಾಗಿ ಹಂಚಿಕೊಳ್ಳಬೇಕೆನ್ನುವುದೇ ನನ್ನ ಆಶೆ ರಚನಾ. ನೋಡಿ, ನೀವು ಮಾತ್ರ ಅದೃಷ್ಟವಂತರಲ್ಲ, ನಾನು ಕೂಡ ನಿಮ್ಮನ್ನು ಪಡಿಬೇಕಾದ್ರೆ ತುಂಬಾ ಅದೃಷ್ಟ ಮಾಡಿದ್ದೇನೆ. ಯಾಕಂದ್ರೆ ಈ ನಮ್ಮ ಪ್ರೀತಿ ಅನ್ನೋ ದೋಣಿ ಯಾವ ಬಿರುಗಾಳಿಗೆ ಸಿಕ್ಕಿ ಮುಳುಗಿ ಹೋಗುತ್ತೇನೋ ಭಯ ನನ್ನನ್ನು ಕಾಡ್ತಾ ಇದೆ. ಏಕೆ ರಚನಾ ನಿನಗೆ ಅನುಮಾನ? ಎಂತಹ ಸಂದರ್ಭ ಬಂದರೂ ಕೂಡ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ರಚನಾ, ಕೈ ಬಿಡುವುದಿಲ್ಲ. ನಿಮ್ಮ ಬಗ್ಗೆ ನನಗೆ ಖಂಡಿತವಾಗ್ಲೂ ಭರವಸೆ ಇದೆ. ಅಬ್ಬಾ, ನಿಜ ಹೇಳ್ಬೇಕಂದ್ರೆ ದೇವರಂತ ನನ್ನನ್ನ ನೀವು ನನ್ನ ಜೊತೆಯಲ್ಲಿರುವಾಗ ನನಗೆ ಮತ್ತೇನ್ ಬೇಕು?